ನಟ ಯುವರಾಜ್ ಕುಮಾರ್ ಮತ್ತು ಶ್ರೀದೇವಿ ಡಿವೋರ್ಸ್ ಪ್ರಕರಣ. ನಟ ಯುವರಾಜ್ ಕುಮಾರ್ ಮತ್ತು ಶ್ರೀದೇವಿ ಭೈರಪ್ಪ ಡಿವೋರ್ಸ್ ಪ್ರಕರಣ ಆಗಸ್ಟ್ 23ಕ್ಕೆ ಕೇಸ್ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿದೆ ಅನ್ನೋ ಮಾಹಿತಿ. ಬೆಂಗಳೂರಿನ ಕೌಟುಂಬಿಕ ನ್ಯಾಯಾಲಯದಿಂದ ಈ ಪ್ರಕರಣ ಮುಂದೂಡಿಕೆಯಾಗಿದೆ ಆಗಸ್ಟ್ 23ಕ್ಕೆ. ಶ್ರೀದೇವಿ ಭೈರಪ್ಪ ಮತ್ತು ಯುವರಾಜ್ ಕುಮಾರ್ ಅವರ ದಾಂಪತ್ಯ ಜೀವನದಲ್ಲಿ ಬಿರುಕು ಮೂಡಿದೆ. ಈಗಾಗಲೇ ಇಬ್ಬರೂ ಕೂಡ ಆರೋಪ ಪ್ರತ್ಯಾರೋಪವನ್ನು ಮಾಡಿದ್ರು. ಸಾಕಷ್ಟು ತಿರುವುಗಳನ್ನು ಈ ಪ್ರಕರಣ ಪಡೆದುಕೊಳ್ತು. ಯುವರಾಜ್ ಕುಮಾರ್ ದೊಡ್ಡ ಮನೆ ಕುಡಿಯಾಗಿರೋದ್ರಿಂದ ಈ ರೀತಿಯ ಒಂದು ಬೆಳವಣಿಗೆಯನ್ನು ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಆದರೆ ಆಗಬಾರದಂತಹ ಒಂದು ಘಟನೆ ಆಗಿ ಹೋಗಿದೆ. ಇವತ್ತು ಈ ಒಂದು ಡಿವೋರ್ಸ್ ಅರ್ಜಿ ವಿಚಾರಣೆ ಕೋರ್ಟ್ನಲ್ಲಿ ನಡೀತು. ಸದ್ಯಕ್ಕೆ ಈ ಒಂದು ವಿಚಾರಣೆಯನ್ನು ನ್ಯಾಯಾಲಯ ಮುಂದೂಡಿದೆ ಆಗಸ್ಟ್ 23ಕ್ಕೆ. ಶ್ರೀದೇವಿ ಕೂಡ ಈಗ ವಿದೇಶದಲ್ಲಿ ಇಲ್ಲ. ಅವರು ಕೂಡ ತಾಯ್ನಾಡಿಗೆ ವಾಪಸ್ಸಾಗಿದ್ದಾರೆ. ತಮ್ಮ ಪೇರೆಂಟ್ಸ್ ಜೊತೆಗೇನೆ ಇದ್ದಾರೆ. ಈಗಾಗಲೇ ಶ್ರೀದೇವಿಯವರ ಒಂದು ಪತ್ರ ಕೂಡ ಸಖತ್ ವೈರಲ್ ಆಗಿದೆ. ಆ ಪತ್ರದಲ್ಲಿ 7 ತಿಂಗಳಿನಿಂದ ಅವರು ಯಾವ ರೀತಿಯಾಗಿ ಹಿಂಸೆಯನ್ನು ಅನುಭವಿಸ್ತಿದ್ದಾರೆ, ಏನೆಲ್ಲ ಅವರ ಜೀವನದಲ್ಲಿ ಆಯಿತು, ಹಾಗೆಯೇ ಆ ಸಂದರ್ಭದಲ್ಲಿ ಅವರ ಬೆನ್ನಿಗೆ ನಿಂತ್ಕೊಂಡವರಿಗೆ ಮತ್ತು ಈಗ ಡಿವೋರ್ಸ್ ವಿಚಾರ ಬಂದಂತಹ ಸಂದರ್ಭದಲ್ಲಿ ಮಾಧ್ಯಮಗಳು ಅವರಿಗೆ ಸ್ಪಂದಿಸಿದಂತಹ ರೀತಿಗೆ ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ. ನ್ಯಾಯ ಗೆಲ್ಲುತ್ತೆ ಅಂತ ಹೇಳಿ ಶ್ರೀದೇವಿ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಕಡೆ ಯುವರಾಜ್ ಕುಮಾರ್ ತಮ್ಮ ವಿಚ್ಛೇದನಕ್ಕೆ ಕಾರಣವನ್ನು ಕೊಟ್ಟಿರೋದು ಹೆಂಡತಿ ಅಗೌರವವನ್ನು ತೋರ್ತಿದ್ದಾರೆ, ಹಿಂಸೆಯನ್ನು ಕೊಡ್ತಿದ್ದಾರೆ, ಕ್ರೌರ್ಯವನ್ನು ಮೆರೆತಿದ್ದಾರೆ ಅಂತ ಹೇಳಿ ಕಾದ್ ನೋಡೋಣ ಏನಾಗುತ್ತೆ ಅಂತ.